ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೇಳಿ ಅಂಕಲ್. ಅಲ್ಲ ಕಣವ್ವ, ನನಗೂ ಖುಷಿ ಪಡ್ಬೇಕೋ ಗಾಬರಿ ಆಗ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ ಕಣವ್ವ. ಗಾಬ್ರಿನಾ? ಯಾಕೆ ಅಂಕಲ್? ಅದು ಶಿವು ತಂಗಿಯರ್ನೆಲ್ಲ ಕರ್ಕೊಂಡ್ ಬಂದಿದ್ಯಾ, ಅವ್ರಿಗೇನಾದ್ರು ಅನುಮಾನ ಬಂದ್ಬಿಟ್ರೆ, ಶಾರದ ಮನೆ ನಮ್ಮಮ್ಮ ಅಂತ ಅನ್ಸ್ಬಿಟ್ರೆ ಅದೇ ಭಯ ನನ್ಗೆ. ಅಂಕಲ್, ಮಕ್ಕಳಿಂದ ತಾಯಿಯಿಂದ ಮಕ್ಕಳನ್ನ ದೂರ ಮಾಡೋದಕ್ಕಾಗ್ಲಿ ಮುಚ್ಚಿಡೋದಕ್ಕಾಗ್ಲಿ ಆಗಲ್ಲ ಅಂಕಲ್. ಸತ್ಯ ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕು. ಈಗ ನೋಡಿ, ನಮ್ಮಪ್ಪ ಅದೇನೇನೆಲ್ಲ ಮಾಡಿದ್ರು, ವಿಷಯನ ಮುಚ್ಚಿಡೋಕೆ ಪ್ರಯತ್ನ ಪಟ್ಟರು, ಆ ಸತ್ಯ ನಮಗೆ ಗೊತ್ತಾಗ್ಲಿಲ್ವಾ? ಹಾಗೆ ಇದ್ದನು ಅಂಕಲ್, ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕು. ಆದ್ರೆ ಗೊತ್ತಾಗೋಕ್ಕಿಂತ ಮುಂಚೆ ಗೊತ್ತಾದ್ರೆ ತೊಂದರೆ ಆಗಲ್ವಾ? ಗೊತ್ತು ಮಾಡಿದ ದಿನ ಎಲ್ಲನೂ ಕೂತ್ ಹೇಳಿ ಗೊತ್ತು ಮಾಡಿಸ್ಬೋದು. ಅದಕ್ಕಿಂತ ಮುಂಚೆ ಗೊತ್ತಾದ್ರೆ ಪ್ರಶ್ನೆ ಕೇಳೋರು ಅವರಾಗಿರ್ತಾರೆ, ಉತ್ತರ ಕೊಡೋರು ನಾವಾಗಿರ್ತೀವಿ. ಗೊತ್ತು ಅಂಕಲ್, ನೀವು ಹೇಳೋದೆಲ್ಲ ಅರ್ಥ ಆಗತ್ತೆ ನಂಗೆ. ಆದರೆ ಮಾವಂಗೆ ತಾಯಿ ಅನ್ನೋ ಸಂಬಂಧದ ಮೇಲೆ ಗೌರವ ಇದೆ, ಆದರೆ ಅವ್ರ ತಾಯಿ ಅನ್ನೋ ವಿಷಯಕ್ಕೆ ಬಂದಾಗ ಮಾತ್ರ ಆ ಗೌರವ ಇಲ್ಲ. ಇದೇ ಕೋಪ ಅವ್ರ ತಂಗಿರಲ್ಲೂ ಇದೆಯಾ ಅಂತ ಚೆಕ್ ಮಾಡೋಣ ಅಂತ ನೋಡಿದೆ. ಅವ್ರಿಗೆಲ್ಲ ಪಾಪ ತಾಯಿ ನೆನಪಿರ್ಲಿ, ಅವ್ರ ಜೊತೆಗಿರೋ ಅನುಭವ ಹೇಗಿರುತ್ತೆ ಅಂತಲೂ ಗೊತ್ತಿಲ್ಲ. ಅದಕ್ಕೆ ಇವತ್ತು ತಾಯಿ ಬಗ್ಗೆ ಪ್ರೀತಿನೇ ಗೊತ್ತಿಲ್ಲದಿರೋ ಹೆಣ್ಮಕ್ಳನ್ನ ಅವ್ರ ತಾಯಿ ಹತ್ರ ಕರ್ಕೊಂಡು ಬಂದಿದ್ದೀನಿ. ನೀವೇ ನೋಡಿದ್ರಲ್ಲ ಅಂಕಲ್, ಅವ್ರ ಜೊತೆ ಕಳೆದಿರೋ ಕ್ಷಣಗಳು ಕಡಿಮೆ ಆಗಿದ್ರು ಆಗ್ಲೇ ಎಷ್ಟು ಬೇಗ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಅಂತ. ಇದೇ ಅಲ್ವಾ ಅಂಕಲ್ ರಕ್ತ ಸಂಬಂಧ ಅಂತ ಹೇಳೋದು? ಇದೇ ಸಂಬಂಧ ಆದಷ್ಟು ಬೇಗ ಶಿವ ಮನ್ಸಲ್ಲೂ ಮೂಡಬೇಕು ಕಣವ, ಅದೇ ನನ್ನ ಆಸೆ. ಈಗಾಗಲೇ ಮಾವನ ಮನಸ್ಸಲ್ಲಿ ಅವನೇ ಅವಲೋಕನ ಮಾಡ್ಕೊಳ್ಳಿ ಅಂತ ಸಣ್ಣದಾಗಿ ವಿಷಯನ ಬಿತ್ತಿದ್ದೀನಿ. ಆದಷ್ಟು ಬೇಗ ಮಾವನು ಅತ್ತೆನೂ ಒಂದಾಗ್ತಾರೆ ಅಂಕಲ್. ನೋಡ್ತೀರಿ, ಮಾಕಳವನ ಹೊತ್ತು ಮೆರೆಸ್ತಿರೋ ನಮ್ಮ ಮಾವ ಹೆತ್ತಮ್ಮನೂ ಹೊತ್ತು ಮೆರೆಸೋ ಟೈಮ್ ಬಂದೇ ಬರುತ್ತೆ. ಯವ್ವ 5 ನಿಮಿಷ ಆಲ್ಟು ನಿಂತೋಗಿ 5 ನಿಮಿಷ ಆದ್ಮೇಲೆ ಮಾಡ್ಕೊಳಕ್ ಶುರು ಆಯ್ತು. ಪಿಂಕಿ, ನೀನು ನಮ್ಮ ಅವ್ವಂಗೂ ಹೇಳ್ಕೊಟ್ಬಿಟ್ಟಿದ್ಯಾ? ಏನ್ ಅತ್ತೆ ಸರ್ ಇಬ್ರು ಒಂದೇ ಡೈಲಾಗ್ ಹೇಳ್ತೀರಾ? ಅವಳು ನನ್ ಗಂಟಲ್ಲ ಆಗ್ತಾಳೆ, ನೀನು ನನ್ ಗಂಟಲ್ಲ ಆಗ್ತೀಯ, ಅದನ್ನ ಹೇಳಿದ್ದು. ನಿಂಗೂ ಗೊತ್ತಾಗೋಗೈತಾ? ನನ್ ಮಗ್ನೆ ಏನ್ಲ ನಿನ್ ಮದುವೆ ಇಲ್ಲಿ ಮಟ್ಟ ಬಂದೈತೆ. ಅಯ್ಯೋ ಅತ್ತೆ, ನಿಮ್ಗಿಂತ ಭಯ ಇವ್ನಿಗೆ. ಆ ಪಾರು ಮತ್ತೆ ಅವ್ನ ತಂಗಿರೆಲ್ಲ ಮನೆಗೆ ಬಂದಿದ್ರು, ಅವಾಗ ಎಲ್ಲ ವಿಷಯ ಹೇಳಿದ್ರೆ ಎಲ್ಲ ಸಾಲ್ವ್ ಆಗಿರತ್ತಲ್ಲ. ಆ ರಶ್ಮಿ ಬಂದು ಮ್ಯಾನೇಜ್ ಮಾಡಿದಕ್ಕೆ ನಾವೆಲ್ಲ ಇನ್ನೂ ಉಸಿರಾಡ್ತಿದೀವಿ. ಈ ವಿಷಯ ಏನಾರ ಪಾರು ಅಪ್ಪಂಗ್ ಗೊತ್ತಾಗಿದ್ರೆ ಮೊದಲನೇ ಎಪಿಸೋಡ್ ಅಲ್ಲೇ ನಮ್ಮ ಎಪಿಸೋಡ್ ಎಂಡ್ ಆಗ್ಬಿಟ್ಟಿರೋದಷ್ಟೇ. ಅಯ್ಯ ಗೊತ್ತಾಗಿರ್ಬಿಡ್ಲ, ನಮ್ಗೂ ಅದನ್ನೇ ಬೇಕಾಗಿರೋದು. ಆಮೇಲೆ ನೀವೇ ಭಯ ಪಡ್ತೀರಾ. ನಾವ್ ನೋಡಿ ತಗೊಳವ ನೋಡಿ ಆಡಿ ಹೋಗಿದ್ದೀವಿ. ಅದಕ್ಕೆ ಹೇಳೋದು, ನಾವ್ ಅಂದ್ಕೊಳ್ಳುವಾಗ ವಿಷಯ ಗೊತ್ತಾಗ್ಬಿಡ್ಲಿ ಅಂತಾನೆ ಅನ್ಸುತ್ತೆ, ಆದ್ರೆ ಅವ್ರ ಎದುರಿಗೆ ಬಂದಾಗೆ ಏನು ಗೊತ್ತಾಗ್ಬಾರ್ದು ಅಂತ ಅನ್ಸುತ್ತೆ. ಆ ರಶ್ಮಿನೇ ಹೇಳೋಳೆ, ಅದೇನೋ ನನಗೂ ಅವ್ರಿಗೂ ಡಿವೋರ್ಸ್ಗೆ ಸೈನ್ ಆಗ್ತಾರಂತೆ, ಅದಾದ್ಮೇಲೆ ನನಗೂ ಅವ್ರಿಗೂ ಮ್ಯೂಚುವಲ್ ಫಂಡ್ ಅಲ್ಲಿ ಡಿವೋರ್ಸ್ ಸಿಗುತ್ತಂತೆ. ಅದು ಮ್ಯೂಚುವಲ್ ಫಂಡ್ ಅಲ್ಲ ಕಣೋ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಡಿವೋರ್ಸ್ ಆಗೋದು. ಅದೇ ಒಟ್ಟಿನಲ್ಲಿ ಡೈವರ್ಸ್ ಸಿಗುತ್ತಂತೆ. ಆಮೇಲೆ ಆ ಡುಮ್ಮಿಗೆ ಗೇಟ್ ಪಾಸ್, ಏನ್ ಮಮ್ಮಿ ನೀನ್ ಹೇಳಿದ್ದೆ 1 ವರ್ಷದಿಂದ ಕನ್ಸು ಕಾಣ್ತಲೇ ಇದೀನಿ, ಅದ್ ಯಾವಾಗ ನನ್ ಸಾಯ್ತಾಯ್ತೋ ಏನು. ಆಯ್ತದೆ ಅಲ್ಲಿ ಗಂಟ ನೀವಿಬ್ರು ಏನು ಕಿತಾಪತಿ ಮಾಡದೇ ಇದ್ರೆ ಎಲ್ಲಾ ಕನ್ಸು ನನ್ ಸಾಯ್ತದೆ. ಆದ್ರೆ ನಂಗೊಂದು ಡೌಟ್ ಸೀನಾ, ಆ ಪಾರು ರಮ್ಯಾ ರತ್ನ ಎಲ್ಲ ಮನೆಗ್ ಬಂದಿದ್ದಾರೆ. ಈ ಹುಡ್ಗಿರೆಲ್ಲ ಸೇರ್ದಾಗ ಗಾಸಿಪ್ ಮಾಡೋದ್ ಜಾಸ್ತಿ. ಅವರೆಲ್ಲ ಏನಾದ್ರು ಹೇಳಿ ಏನಾದ್ರೂ ತಲೆ ಕೆಡ್ಸ್ಬಿಡ್ತಾರ ಅಂತ ಭಯ ನನ್ಗೆ. ಅಯ್ಯ ತುಂಬ್ಕಂತರ್ ಬಿಡವ, ಅವಳೇ ಹೇಳವಳೆ ಅಂದ್ಮೇಲೆ ನಾವ್ ಯಾಕದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕು? ಅವರೆಲ್ಲ ಹೋಗೋ ಗಂಟ ನಾವ್ ಇಲ್ಲೇ ಇದ್ದು ಆಮ್ಯಾಕ್ ಮನೆಗೆ ಹೋಗೋಣ. ಮಮ್ಮಿ, ವಿ ಆರ್ ನಾಟ್ ಗೋಯಿಂಗ್ ದೇರ್. ನಾವ್ ಯಾಕೆ ಹೋಗ್ಬೇಕು? ನಮ್ ಸಂಸಾರ ಅಂದ್ರೆ ಇದು. ಇಸ್ ಇಟ್? ಪ್ಲೀಸ್ ಕಮ್ ಹಿಯರ್. ನಮ್ಮ ಸಂಸಾರ ಆನಂದ ಸಾಗರ, ನಮ್ ಬಾಂಡಿನ ಇದ್ದಿದ್ರೆ ಚೆನ್ನಾಗಿರೋದು. ಬೇಡ, ಅವ್ರ ಸಂಸಾರ. ಏಯ್, ಅವ್ರು ನನ್ ಸಂಸಾರಕ್ಕಲ್ಲ. ಅಮ್ಮ, ಇದೆಲ್ಲ ಯಾಕೆ ಬೇಕಿತ್ತು? ಹೊಟ್ಟೆ ನೋವಿಗೆ ಬಿಸಿ ಕಾವು ಕುಟ್ಕೋಬೇಕು. ಸ್ವಲ್ಪ ಕಡಿಮೆ ಆಯ್ತದೆ, ಆರಾಮ್ ಅನ್ಸ್ತೇನೆ. ನೀ ಹೇಳ್ದಂಗೆ ಊಟ ಕಲ್ಸ್ಕೊಂಬಂದಿದ್ದೀನಿ, ತಗೋ. ಓಹೋ,
ಕೈ ತುತ್ತು ನಂಗೂ ಬೇಕು. ಯಾಕೆ ನಿಂಗ್ ಮಾತ್ರನಾ? ನಂಗೂ ಬೇಕು. ಹಲೋ, ಇದನ್ ತಂದಿದ್ ನಾನು, ನನಗ್ ಫಸ್ಟ್ ಬೇಕು. ಯಾರು ಜಗಳ ಆಡ್ಬೇಡ್ರಿ, ಎಲ್ರಿಗೂ ಕೊಡ್ತೀನಿ. ಮೊದಲು ನಾವು ಅನ್ಭವಿಸಿದ ಈ ಕನ್ನಂಗೆ. ನಮ್ಮ ಅಣ್ಣ ತಿನ್ನಿಸ್ದಂಗೆ ಅವ್ನು ತಿನ್ನಿಸ್ದಂಗೆ ಒಂದು ಫೀಲ್ ಇರುತ್ತೆ. ಹಾಗೆ ಇದೆ. ಮುಟ್ಟೆ ಮಾತ್ ಕೊಟ್ಬಿಟ್ಟು ಕೈ ಕೊಡ್ತಿದ್ಯಲ್ಲ, ಇದು ಸರಿನಾ? ನಾನೇನು ಮಾಡ್ದೆ? ನೀನೇನ್ ಕೇಳ್ದೆ? ಒಂದಿನದ ಮಟ್ಟಿಗೆ ನನ್ ಗಂಡನಾಗಿರು, ಪ್ರೀತಿನ ನೋಡ್ಕೊಂತ ಅಂದೆ ತಾನೆ. ನಾನು ನಿನ್ನ ಹಂಗೆ ನೋಡ್ಕೊಂಡೆ ತಾನೆ. ಮತ್ತೆ ನನ್ಗೂ ಪಿಂಕಿಗೂ ಮದುವೆ ಮಾಡ್ಸಕ್ಕೆ ಏನ್ ನಿನಗೆ? ಅಯ್ಯೋ, ಅದೆಲ್ಲ ವ್ಯವಸ್ಥೆ ಮಾಡೋಣ ಅಂತ ಅನ್ಕೊಂಡೆ ಕಣೋ. ಆದ್ರೆ ನೀನೇ ನೋಡ್ದಿಯಲ್ಲ, ನನ್ನ ಅಕ್ಕ ತಂಗಿರು ಅದಕ್ಕೆ ಎಲ್ಲ ಬಂದ್ಬಿಟ್ರು. ಅದಕ್ಕೆ ಹೊರಗೆ ಹೋಗಕ್ ಆಗ್ಲೇ ಇಲ್ಲ. ಸ್ವಲ್ಪ ಅರ್ಥ ಮಾಡ್ಕೋ. ಏಯ್, ಈ ಅರ್ಥ ಪರ್ಥ ಎಲ್ಲ ಮಾಡ್ಕೊಂಡು ಆಗೋಗೈತೆ. ನಾನಿನ್ನ ನಂಬಕ್ಕಿಲ್ಲ. ಯಾವಾಗ ನೋಡ್ರು ಮಾತು ಕೊಡೋದು, ಆಮೇಲೆ ಯಾಮರ್ಸ್ಬಿಡೋದು. ಸೀನಾ, ನಾನು ಶಿವಣ್ಣನ ತಂಗಿ. ಒಂದ್ಸಲಿ ಮಾತ್ ಕೊಟ್ರೆ ಅದನ್ನ ಬದಲಾಯಿಸಕ್ ಆಗದೇ ಇಲ್ಲ. ಹಿಂಗ್ ಬಿಲ್ಡಪ್ ಕೊಟ್ಕೊಟ್ಟೆ ನನ್ನ ಯಾಮರ್ಸ್ಬಿಡು. ನನಗ ಅವೆಲ್ಲ ಗೊತ್ತಿಲ್ಲ. ನನ್ಗೂ ಪಿಂಕಿಗೂ ಯಾವಾಗ ಮದುವೆ ಮಾಡಿಸ್ತೀಯಾ? ಅಲ್ಲ, ಕಟ್ಕೊಂಡಿರೋ ಹೆಂಡತಿ ಹತ್ರನೇ ಹಿಂಗ್ ಕೇಳ್ತಾ ಇದೆಯಲ್ಲ, ನಿಂಗೇನು ಅನ್ನಿಸ್ತಾನೆ ಇಲ್ವಾ? ಅಬ್ಬಬ್ಬಬ್ಬಬ್ಬಬ್ಬ, ಹೆಂಡತಿ ಅಂತೆ, ಅದು ಕಟ್ಕೊಂಡಿರೋ ಹೆಂಡತಿ ಅಂತೆ. ಆಹಾ, ಏನ್ ಡೌ ಮಾಡ್ತೀಯ? ಬರ್ತದೀಗ. ಫಸ್ಟ್ ಆಫ್ ಆಲ್ ನನ್ನ ಜೀವನದಲ್ಲಿ ನಾನು ನಿನ್ನನ್ನು ಬಯಸೇ ಇಲ್ಲ. ಏನ್ ಕಟ್ಕೊಂಡಿರೋ ಹೆಂಡತಿಯಲ್ಲಿಂದ ನೀನೊಂಥರ ಹೆಂಗೆ ಗೊತ್ತಾ? ಈ ರೋಡಲ್ಲಿ ಹೋಗ್ಬೇಕಾರೆ ಈ ನಾಯಿ ಎಮ್ಮೆ ತನ್ನ ಅಟ್ಟಿಸ್ಕೊ ಬರ್ತದಲ್ಲ, ಹಂಗ ನಾನು ಅಟ್ಟಿಸ್ಕೊ ಬಂದು ನಾನು ಮದುವೆ ಆಗ್ಬಿಟ್ಟಿದ್ಯಾ. ಈ ನಮ್ಮ ಮನೇಲಿ ಈ ಮಂಚ, ಬಾಗ್ಲು, ಕಿಟಕಿ, ಚೇರ್ ಇರ್ತದಲ್ಲ, ಹಂಗೆ ನನಗೆ ನಿನ್ ಮೇಲೆ ಝೀರೋ ಫೀಲಿಂಗ್ಸ್. ಆಗ್ಲೇ ಕಣ್ಣಲ್ಲಿ ನೀರು. ನೀವ್ ಈ ಹೆಣ್ಮಕ್ಳು ಈ ಸಿಂಟೆಕ್ಸ್ ನ ಎಲ್ಲಿಟ್ಟಿರ್ತೀರ ಅಂತಾನೆ ಗೊತ್ತಾಗಲ್ಲ. ಒಂದು ಮಾತನ್ನಂಗಿಲ್ಲ, ಆವಾಗ್ಲೇ ಕಣ್ಣೀರ್ ಆಚೆ ಬರಕ್ ರೆಡಿ ಆಗಿರುತ್ತೆ ಅಲ್ವಾ? ಸರಿಯಾ ಡೌರಾಣಿಗಳು ನೀವು. ನಾಟಕ ಮಾಡಿದಾಗ ಕಣ್ಣಲ್ಲಿ ನೀರ್ ಬರುತ್ತೆ ಸೀನಾ. ಆದ್ರೆ ಕಣ್ಣಲ್ಲಿ ನೀರ್ ಬರ್ದೇ ಇರೋ ಹಾಗೆ ನಾನು ನಾಟಕ ಮಾಡ್ತಾ ಇದ್ದೀನಿ ಮನೇಲಿ. ನೀನ್ ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಏಯ್, ಏನ್ ಪಿಕ್ಚರಲ್ ಡೈಲಾಗ್ ಹೊಡೆದಂಗ್ ಹೊಡಿತಿದ್ಯಾ? ನಾನ್ ಕೇಳಿದ್ ಇಷ್ಟೇ, ನನಗೂ ಪಿಂಕಿಗೂ ಯಾವಾಗ ಮದುವೆ ಮಾಡಿಸ್ತೀಯ ಅಂತ. ಅದನ್ನ ಹೇಳು. ನೋಡು, ನನ್ನ ಜೀವನದಲ್ಲಿ ಅದಕ್ಕೆ ಅಡ್ಡ ಇರೋಳು ನೀನೊಬ್ಳೆ. ನೀನೊಬ್ಳು ನನ್ನ ಲೈಫಿಂದ ಹಿಂಗ್ ಸರ್ಕೊಂಡ್ರೆ ನನ್ನ ಲೈಫ್ ಆರಾಮಾಗಿರ್ತದೆ. ನನಗೂ ದಿನ ನಿನ್ನ ಮುಖ ನೋಡಿ 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 ಸಾಕಾಗಿ ಹೋಗೈತೆ. ನೋಡು, ನನಗೂ ಪಿಂಕಿಗೂ ಓಡೋಗ್ ಮದ್ವೆ ಆಗ ಕೈ ಮುಚ್ಚೋದ್ ಕೆಲ್ಸ. ಆದ್ರೆ ಅದಾಗಕ್ಕಿಂತ ಮುಂಚೆ ನೀನೊಬ್ಳು ಗಂಟು ಬಿದ್ದಿದೆಯಲ್ಲ ಹೆಂಡತಿ ಅಂತ, ಅದೇನೋ ಅಂತಾರಲ್ಲ ಈ ಡಿವೋರ್ಸು ಅಂತ, ಅದು ನೀನು ಕೊಡ್ಬೇಕು. ಅದನ್ನ ಕೊಡ್ಬೇಕಂದ್ರೆ ಅದ್ರ ಮುಂಚೆ ಅದೇನ ಸೈನ್ ಹಾಕ್ಬೇಕಂತೆ. ಆ ಸೈನ್ ಹಾಕಕ್ಕೋಸ್ಕರ ಕಾಯ್ತಾ ಇದ್ದೀನಿ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಬೇಗ ನನಗೂ ಪಿಂಕಿಗೂ ಮದುವೆ ಮಾಡ್ತೀನಿ.